ಒಂದು ಹಳ್ಳಿಯಲ್ಲಿ ಒಬ್ಬ ಅಜ್ಜ ಇದ್ದ. ಅವನ ಹತ್ರ ತುಂಬ ಕುರಿಗಳು ಇದ್ದವು. ಪ್ರತಿದಿನ ಅವನು ಅವುಗಳನ್ನು ಮೇಯಿಸಲು ಕರೆದೊಯ್ಯುತ್ತಿದ್ದ. ಸಂಜೆ ಆದ ಮೇಲೆ ಎಲ್ಲ ಕುರಿಗಳನ್ನು ಒಂದು ಜಾಗದಲ್ಲಿ ಸೇರಿಸಿ ಸುತ್ತಲೂ ಬೇಲಿ ಹಾಕುತ್ತಿದ್ದ. ಕಾವಲುಗಾಗಿ 2 ನಾಯಿಗಳನ್ನು ಬಿಡುತ್ತಿದ್ದ. ನಂತರ ಅಜ್ಜ ಅಲ್ಲಿಯೇ ಮಲಗುತ್ತಿದ್ದ. ಅಜ್ಜ ಹೀಗೆ ಮಾಡೋದಕ್ಕೆ ಒಂದು ಕಾರಣ ಇತ್ತು. ಕಾಡಿನಲ್ಲಿ ನರಿಗಳು, ಹುಲಿಗಳು ಇರುತ್ತವೆ. ಕುರಿಗಳಿಗೆ ಏನೂ ಆಗಬಾರದು ಅನ್ನೋದು ಅವನ ಕಾಳಜಿ. ಆದರೆ ಒಂದು ದಿನ ಒಂದು ಕುತಂತ್ರಿ ನರಿ ಅಲ್ಲಿಗೆ ಬಂತು. ಅದು ಬೇಲಿಯ ಹೊರಗೆ ನಿಂತು ಕುರಿಗಳಿಗೆ ನಿಧಾನವಾಗಿ ಹೇಳಿತು, ಕುರಿಗಳೇ, ನೀವು ಇಲ್ಲಿ ಯಾಕೆ ಹೀಗೆ ಸಿಕ್ಕಿಹಾಕಿಕೊಂಡು ಬದುಕುತ್ತಿದ್ದೀರಾ? ಹೊರಗೆ ಪ್ರಪಂಚ ತುಂಬ ದೊಡ್ಡದು. ಹಸಿರು ಮೈದಾನಗಳು ಇವೆ, ಸ್ವಾತಂತ್ರ್ಯ ಇದೆ. ಈ ಅಜ್ಜ ನಿಮ್ಮನ್ನು ಇಲ್ಲಿ ಬಂಧಿಸಿ ಇಟ್ಟಿದ್ದಾನೆ. ನನ್ನ ಜೊತೆ ಬನ್ನಿ, ನಾನು ನಿಮಗೆ ದೊಡ್ಡ ಪ್ರಪಂಚ ತೋರಿಸುತ್ತೀನಿ ಅಂತ ಹೇಳಿತು. ಆಗ ಕೆಲವು ಕುರಿಗಳು ಮೊದಲಿಗೆ ನಂಬಲಿಲ್ಲ. ಆದರೆ ಒಂದು ಕುರಿ ನರಿಯ ಮಾತು ನಂಬಿತ್ತು. ಅದು ಬೇರೆ ಕುರಿಗಳ ಬಳಿ ಹೋಗಿ ಹೇಳಿತು, ನೋಡಿ, ನಾವು ಇಲ್ಲಿ ದಿನಾವೂ ಇದೇ ಜಾಗದಲ್ಲಿ ಇರುತ್ತಿದ್ದೇವೆ. ಹೊರಗೆ ಪ್ರಪಂಚ ನೋಡಬೇಕು. ನರಿ ನಮ್ಮನ್ನು ಕರೆದುಕೊಂಡು ಹೋಗ್ತೀನಿ ಅಂತ ಹೇಳುತ್ತಿದೆ. ಬನ್ನಿ ಹೋಗೋಣ. ಸ್ವಲ್ಪ ಕುರಿಗಳು ಅದರ ಮಾತು ಕೇಳಿ ಬೇಲಿಯ ಒಂದು ಸಣ್ಣ ಜಾಗದಿಂದ ಹೊರಗೆ ಬಂದವು. ನರಿ ಅವುಗಳನ್ನು ಕಾಡಿನ ಕಡೆಗೆ ಕರೆದೊಯ್ಯಿತು. ಆದರೆ ಅಲ್ಲಿ ಹೋಗುತ್ತಿದ್ದಂತೆ ನರಿ ತನ್ನ ನಿಜ ಸ್ವಭಾವ ತೋರಿಸಿತು. ಒಂದು ಕುರಿಯನ್ನು ಹಿಡಿದು ತಿಂದಿತು. ಅದನ್ನು ನೋಡಿ ಉಳಿದ ಕುರಿಗಳು ಭಯದಿಂದ ಓಡಿ ಮತ್ತೆ ಅಜ್ಜನ ಬಳಿ ಬಂದವು. ಮರುದಿನ ಅಜ್ಜ ಅವುಗಳನ್ನು ನೋಡಿದಾಗ ಅವನಿಗೆ ಎಲ್ಲವೂ ಅರ್ಥ ಆಯಿತು. ಅವನು ನಿಧಾನವಾಗಿ ಹೇಳಿದ, ನಾನು ನಿಮ್ಮನ್ನು ಬಂಧಿಸಿ ಇಟ್ಟಿಲ್ಲ, ನಿಮ್ಮನ್ನು ಕಾಪಾಡುತ್ತಿದ್ದೆ. ಆ ದಿನ ಕುರಿಗಳು ಅಜ್ಜನ ಮಾತಿನ ಅರ್ಥ ತಿಳಿದುಕೊಂಡವು. ಕೆಲವೊಮ್ಮೆ ಅಪ್ಪ ಅಮ್ಮ ಅಥವಾ ಗುರುಗಳು ಹೇಳೋದು ನಮಗೆ ಕಠಿಣವಾಗಿ ಕಾಣಬಹುದು, ಆದರೆ ಅವರು ಹೇಳೋದು ನಮ್ಮ ಒಳ್ಳೆಯದಕ್ಕಾಗಿ. ಹೊರಗಿನವರ ಮಾತಿಗೆ ಕುರುಡು ನಂಬಿಕೆ ಇಟ್ಟರೆ ಅಪಾಯವಾಗಬಹುದು. ಇಂತಹ ಕಥೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುವ.